ಯಾರ್ಯಾರು ಇಂಡಿಗೋ ಏರ್ಲೈನ್ಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೋ ಅವರಿಗೆ ನಾವು ರಿಫಂಡ್ ಮಾಡ್ತೀವಿ ಅಂತ ಸಂಸ್ಥೆ ಹೇಳ್ಕೊಂಡಿದೆ. ಸರ್ಕಾರದ ಸೂಚನೆ ಬೆನ್ನಲ್ಲೇ ಹಣ ಮರುಪಾವತಿಗೆ ಮುಂದಾಗಿದೆ ಇಂಡಿಗೋ. ಕೊಡಲೇಬೇಕವರು, ಬೇರೆ ದಾರಿ ಇಲ್ಲ. ಎಷ್ಟೋ ಜನ ಈಗ ಕೋರ್ಟ್ಗೆಲ್ಲ ಹೋಗ್ತೀವಿ ಅಂತ ಕೂತಿದ್ದಾರೆ. ಟಿಕೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಹಣ ಮರುಪಾವತಿ ಮಾಡ್ತಾರಂತೆ. ನಾಳೆ ರಾತ್ರಿ 8 ಗಂಟೆಯ ಒಳಗೆ ರೀಫಂಡನ್ನು ಮಾಡ್ತೀವಿ ಅಂತ ಕೇಂದ್ರದ ನಿರ್ದೇಶನದ ಬೆನ್ನಲ್ಲೇ ಪ್ರಯಾಣಿಕರ ಹಣ ಮರುಪಾವತಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಅವರಿಗೆ ಬೇರೆ ದಾರಿನೇ ಇರಲಿಲ್ಲ, ಕೊಡಲೇಬೇಕು. ಯಾಕೆಂದರೆ ತೊಂದರೆ ಆಗಿರೋದು ಅವರಿಂದ. ಈಗ ಪ್ಯಾಸೆಂಜರೇ ಫ್ಲೈಟಲ್ಲಿ ಹೋಗಲಿಲ್ಲ ಅಂತಂದರೆ ದುಡ್ಡು ರಿಫಂಡ್ ಮಾಡಲ್ಲ. ಬಟ್ ಫ್ಲೈಟೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಕೊಡಲೇಬೇಕು. ಇವತ್ತಲ್ಲ ನಾಳೆ ಅವರು ಕೊಡಲೇಬೇಕಾಗಿತ್ತು. ಕೊಡಲಿಲ್ಲ ಅಂದಿದ್ರು ಕೋರ್ಟ್ಗೆ ಹೋಗಿ ತಗೋತಾ ಇದ್ರು ಜನ. ಕೋರ್ಟ್ಗೆ ಹೋಗೋಕ್ಕೂ ನಿರ್ಧಾರ ಮಾಡಿದ್ದಾರೆ ತುಂಬ ಜನ. ಈಗ ಕೇಂದ್ರ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ರೀಫಂಡ್ ಮಾಡ್ತೀವಿ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಕೆಲವರೆಲ್ಲ ಟಿಕೆಟ್ ಕ್ಯಾನ್ಸಲೇಷನ್ಗೆ ಏರ್ಪೋರ್ಟಲ್ಲೇ ನಿಂತಿದ್ದಾರಂತೆ. ಇಂಡಿಗೋ ಸಂಸ್ಥೆಯ ಇದೆಲ್ಲ ಇದೆಯಲ್ಲ, ಅಲ್ಲಿ ಟಿಕೆಟ್ ಕ್ಯಾನ್ಸಲೇಷನ್ಗೋಸ್ಕರ ಕ್ಯಾನ್ಸಲ್ ಮಾಡಿಕೊಡಿ, ನಮಗೆ ರೀಫಂಡ್ ಮಾಡಿ ಅಂತ ಕೂತಿದ್ದಾರಂತೆ. ಅನಿವಾರ್ಯ ಇರೋರು ಕೆಲವರು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಟಿಕೆಟ್ ರೀಫಂಡ್ ಮಾಡ್ತೀವಿ ದುಡ್ಡು ಅಂತ ಇಂಡಿಗೋ ಸಂಸ್ಥೆ ಹೇಳಿದೆ. ಬಟ್ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ, ಮಾಡಲೇಬೇಕಾಗಿತ್ತು ಅಲ್ವಾ ಅವರು, ಇವತ್ತಲ್ಲ ನಾಳೆ? ಖಂಡಿತವಾಗ್ಲೂ ಏರ್ಲೈನ್ಸ್ ಕಡೆಯಿಂದ ಯಾವುದೇ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಆ ಟಿಕೆಟ್ ನ ಹಣವನ್ನ ರಿಫಂಡ್ ಮಾಡಿಕೊಡುವಂಥದ್ದು ಅಥವಾ ಆಲ್ಟರ್ನೇಟ್ ಫ್ಲೈಟ್ ಗಳನ್ನ ಅಡ್ಜಸ್ಟ್ ಮಾಡಿಕೊಡುವಂತ ಸಂಪ್ರದಾಯ ಹಿಂದಿನಿಂದಲೂ ಕೂಡ ಇರುವಂತದ್ದು. ಆದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಬೆಳವಣಿಗೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಕಳೆದ 5 ದಿನಗಳಿಂದ 1500ಕ್ಕಿಂತ ಹೆಚ್ಚು ಫ್ಲೈಟ್ ಗಳು ರದ್ದಾಗಿರುವಂತದ್ದು. ಒಂದು ಕಡೆಗೆ ರೀಶೆಡ್ಯೂಲ್ ಮಾಡಬೇಕು ಅಂದ್ರೆ ರೀಶೆಡ್ಯೂಲ್ ಮಾಡ್ಲಿಕ್ಕೂ ಕೂಡ ಫ್ಲೈಟ್ ಗಳ ಸಂಖ್ಯೆ ಕೂಡ ಇಂಡಿಗೋ ಬಳಿ ಇರಲಿಲ್ಲ. ಹೀಗಾಗಿ ಬಹಳಷ್ಟು ಜನರ ಟಿಕೆಟ್ ಗಳು ಕ್ಯಾನ್ಸಲ್ ಆಗಿತ್ತು, ಆದ್ರೆ ರೀಶೆಡ್ಯೂಲ್ ಆಗಿರ್ಲಿಲ್ಲ. ಸೊ ಹಣದ ಕತೆ ಏನು ಅನ್ನುವಂಥದ್ರ ಬಗ್ಗೆ ಪ್ರಯಾಣಿಕರಲ್ಲಿ ಸಾಕಷ್ಟು ಗೊಂದಲಗಳಿತ್ತು, ಮತ್ತೆ ಆತಂಕ ಇತ್ತು. ಈ ಹಣ ವಾಪಸ್ ಬರುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಹಣವನ್ನ ಸಂಪೂರ್ಣವಾಗಿ ಟಿಕೆಟ್ ಹಣವನ್ನ ವಾಪಸ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಡಿಗೋ ಸಂಸ್ಥೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಸೂಚನೆಯ ಬೆನ್ನಲ್ಲೇ ಈಗ ಪ್ರಯಾಣಿಕರಿಗೆ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳುವಂತ ಕೆಲಸವನ್ನ ಇಂಡಿಗೋ ಸಂಸ್ಥೆ ಮಾಡಿರುವಂತದ್ದು. ಯಾವೆಲ್ಲ ಟಿಕೆಟ್ಗಳು ರದ್ದಾಗಿದ್ದಾವೆ ಆ ಟಿಕೆಟ್ಗಳ ಸಂಪೂರ್ಣ ಹಣವನ್ನ ಗ್ರಾಹಕರ ಖಾತೆಗೆ ನೇರವಾಗಿ ವರ್ಗಾಯಿಸ್ತೇವೆ ಅನ್ನುವಂತ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಇಂಡಿಗೋ ಮಾಡಿರುವಂತದ್ದು. ಆ ಮೂಲಕ ಈಗ ಫ್ಲೈಟ್ ಗಳು ಆಲ್ಟರ್ನೇಟಿವ್ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಪ್ರಯಾಣ ಮೊತ್ತ ಏನಿತ್ತು ಅದನ್ನು ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಅಟ್ಲೀಸ್ಟ್ ಪ್ರಯಾಣಿಕರಿಗೆ ಈ ಟಿಕೆಟ್ ನ ಹಣ ವಾಪಸ್ ಬಂದ್ರೆ ಇತರೆ ಏರ್ಲೈನ್ಸ್ ಗಳ ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಂಡು ಪ್ರಯಾಣವನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈಗ ಇಂಡಿಗೋದಲ್ಲಿ ಮೊದಲೇನಾಗಿತ್ತು, ಟಿಕೆಟ್ ಇಲ್ಲ ಅಥವಾ ಅದರ ಹಣವೂ ಇಲ್ಲ ಅನ್ನುವಂತ ರೀತಿಯಾದಂತಹ ಸನ್ನಿವೇಶಗಳು ಸೃಷ್ಟಿಯಾಗಿತ್ತು. ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾಳೆ ರಾತ್ರಿ 8 ಗಂಟೆಯ ಒಳಗಾಗಿ ಟಿಕೆಟ್ ಹಣವನ್ನು ನಾವು ರಿಟರ್ನ್ ಮಾಡ್ತೀವಿ ಅಂತ ಈಗ ಇಂಡಿಗೋ ಸಂಸ್ಥೆ ಹೇಳಿಕೊಂಡಿದೆ. ನೋಡೋಣ ಅದೆಷ್ಟು ಬೇಗ ಅವರು ರೀಫಂಡ್ ಮಾಡ್ತಾರೆ ಅಂತ.